We are grateful to you for the precious gift of our dear sister, our headmistress, Sister Felsie and Sister Kanika. We entrust them into your care. Hold them securely in your hands as in loving and serving you. We make this prayer through Christ our Lord. Amen. Thank you, 9th standard. On this special occasion, I extend a special welcome to Sister Jacinta D'Souza, the Joint Secretary of St. Philomena Institution. A loving welcome to our dear headmistress, Sister Felsie. Yes, dear sister, we are blessed to have you as our headmistress. You are a leader, creative planner, a courageous guide, attentive listener, and a powerful motivator. You have such a wonderful personality, Sister Kanika. All the efforts and hard work you have put into bringing out the best in us can never be repaid in mere words. We can only be grateful to have a teacher like you. Please accept our cheerful welcome, the bundle of joy in my heart. I welcome you, dear teachers and the non-teaching staff. Welcome to all my dear friends for this beautiful occasion. A warm welcome to one and all. ಸರ್ವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿದ ಆಸ್ಯಾಡಿಗೆ ಧನ್ಯವಾದಗಳು. ಅಂತಸ್ಪರ್ಶಿಯಾದ ಕೆಲವು ಸನ್ನಿವೇಶಗಳನ್ನು ನಾಟಕದ ಮೂಲಕ ನಿಮ್ಮ ಮುಂದಿಡಲು ಬರುತ್ತಿದ್ದಾರೆ 9ನೇ ತರಗತಿಯ ನನ್ನ ಸ್ನೇಹಿತರು. ಯಾಕೆಲ್ಲ ಬೇಜಾರು ಮಾಡ್ಕೊಂಡು ಬರ್ತಿದ್ದೀರಾ? ಸಿಸ್ಟರ್ ಫೆಲ್ಸಿ ಅವ್ರದ್ದು ಮತ್ತೆ ಸಿಸ್ಟರ್ ಕಾಣಿಕ ಅವ್ರದ್ದು ಬೀಳ್ಕೊಡುಗೆ ಸಮಾರಂಭ, ಅದಕ್ಕೆ ತುಂಬಾ ಬೇಜಾರಾಗ್ತಿದೆ. ಹೌದಾ? ಹೌದು. ಹಾಗಿದ್ರೆ ನಮ್ಮ ಸಿಸ್ಟರ್ಸ್ ಇಬ್ಬರು ಬೇರೆ ಶಾಲೆಗೆ ವರ್ಗಾವಣೆ ಆಗ್ತಿದ್ದಾರಾ? ಹೌದು, ನನಗೆಲ್ಲ ಎಷ್ಟು ಬೇಜಾರಾಗ್ತಿದೆ ಅಲ್ವಾ? ಹೌದು, ನಮ್ಮ ಸಿಸ್ಟರ್ಸ್ ಎಲ್ಲ ಎಷ್ಟು ಒಳ್ಳೆ ಕೆಲಸ ಮಾಡಿದಾರಲ್ವಾ? ಅಜ್ಞಾನದ ಕಳೆಯ ಕಿತ್ತು ಸುಜ್ಞಾನದ ಬೀಜ ಬಿತ್ತಿ ಸದ್ಗುಣಗಳ ಗೊಬ್ಬರ ಹಾಕಿ ನವಚೇತನದ ಫಲವ ಮೂಡಿಸಿ ದೇಶಕ್ಕೆ ಒಳಿತೆಂಬ ಗಾಳಿಯು ಅಳಿಯದೆ ಸಿಗುವಂತೆ ಮಾಡಿದವರು. ನಿಲ್ಸು, ಯಾರ ಬಗ್ಗೆ ಮಾತಾಡ್ತಿದ್ದೀಯ ನೀನು? ನಮ್ಮ ಸಿಸ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವಾಗಲೂ ಬದುಕು ವಿಸ್ಮಯ, ಭಾವನೆಗಳಿಂದ ತನ್ಮಯ. ಮನುಷ್ಯನ ಭಾವನೆಯು ಯಾವಾಗಲೂ ಪರಿಶುದ್ಧವಾಗಿರುತ್ತದೆ, ಆದರೆ ಭೇಟಿ ಹಾಗೂ ವಿದಾಯದ ಸಂದರ್ಭದಲ್ಲಿ ಹೆಚ್ಚು ಪ್ರಜ್ವಲಿಸುತ್ತದೆ. ಅಷ್ಟೇ ಅಲ್ಲ, ನಾವು ಮಾಡುವ ಪ್ರತಿ ಒಳ್ಳೆಯ ಕೆಲಸ ನಮ್ಮ ಉಳಿತಾಯ ಖಾತೆಯಲ್ಲಿ ಜಮಾದಂತೆ ಎಂದು ದೊಡ್ಡವರು ಹೇಳುತ್ತಾರೆ. ಅದೇ ರೀತಿ ನಮ್ಮ ಸಿಸ್ಟರ್ಸ್ ಇಬ್ಬರು ಮಾಡಿರುವ ಒಳ್ಳೆಯ ಕೆಲಸ ನಮ್ಮ ಹೃದಯದಲ್ಲಿ ಅಚ್ಚಳಿಯದಂತೆ ಉಳಿದಿರುತ್ತದೆ. ಹೌದು, ನಮ್ಮ ಎಚ್ಚರದವರ ಪರಿಶುದ್ಧ ಮಾತುಗಳು ನಮಗೆ ಸ್ಫೂರ್ತಿ. ಅವರು ನಮ್ಮ ಶಾಲೆಯ ಒಬ್ಬ ವಿಶೇಷ ವ್ಯಕ್ತಿಯಾಗಿದ್ದಾರಲ್ವಾ? ಹೌದು, ನಮ್ಮ ಸಿಸ್ಟರ್ಸ್ ಮಾಡಿರೋ ಕೆಲಸ 1, 2, 3, 4, 16 ಕೆಲಸಗಳು ಮಾಡಿದ್ದಾರೆ. ಹೌದು, 10 ಹಲವು ಕೆಲಸಗಳನ್ನು ಕ್ರಮಬದ್ಧವಾದ ಕೆಲಸಗಳು. ಪೋಷಕರ ಸಭೆ ಆಗಿರ್ಬೋದು, ದಾಖಲಾತಿ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿನಿಯರನ್ನು ಪ್ರೀತಿಯಿಂದ ಮಮತೆಯಿಂದ ಮಾತನಾಡಿಸಿದ್ದಾರೆ. ಇಷ್ಟೇ ಅಲ್ಲ, ಕೊರೋನಾ ಸಂದರ್ಭದಲ್ಲಿ ಉತ್ತಮವಾದ ನಿರ್ವಹಣೆ ಇವರದು. ಅವಿರತ ಶ್ರಮದ ದಣಿವಿಲ್ಲದ ದುಡಿಮೆ ಇವರದು. ಇವರಿಗೆ ಇವರೇ ಸರಿಸಾಟಿ. ಅವ್ರ ಬಗ್ಗೆ ನಾವೇ ಮಾತಾಡಿದ್ರೆ ಆಗುತ್ತಾ? ಸ್ವತಃ ಅವ್ರನ್ನೇ ಕೇಳೋಣ ಬನ್ನಿ ಇಂಟರ್ವ್ಯೂ ಮೂಲಕ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಂಬಂತೆ ನಮ್ಮ ಶಾಲೆಯ ಗುರುಗಳನ್ನ ಈಗ ಇಂಟರ್ವ್ಯೂ ಮಾಡೋಣ ಬನ್ನಿ. ನಮಸ್ತೆ ಸಿಸ್ಟರ್. ನಮಸ್ತೆ. ನಾವು ನಿಮ್ಮ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದೇ? ಅಗತ್ಯವಾಗಿ ಕೇಳಿ. ನೀವು ಈ ಶಾಲೆಗೆ ಯಾವ ಇಸ್ವಿಯಲ್ಲಿ ಬಂದಿದ್ದೀರಿ? ನಾನು ಈ ಶಾಲೆಗೆ ಬಂದು 2009ರಲ್ಲಿ ಬಂದದ್ದು. ನೀವು ನಿಮ್ಮ ಮೊದಲ ಶಿಕ್ಷಕ ವೃತ್ತಿಯನ್ನು ಇಲ್ಲಿಯೇ ಆರಂಭ ಮಾಡಿದ? ಹೌದು. ನೀವು 2009ರಿಂದಲೂ ಮುಖ್ಯ ಶಿಕ್ಷಕಿಯಾಗಿ ಇರೋದಾ? ಇಲ್ಲ, 2009ರಲ್ಲಿ ಸಹ ಶಿಕ್ಷಕಿಯಾದೆ, 2016ರಲ್ಲಿ ಮುಖ್ಯ ಶಿಕ್ಷಕಿಯಾದೆ. ಸಹ ಶಿಕ್ಷಕಿ ಹಾಗೂ ಮುಖ್ಯ ಶಿಕ್ಷಕರಾಗಿದ್ದಾಗ ನಿಮ್ಮ ಅನುಭವ ಹೇಗಿತ್ತು? ಸಹ ಶಿಕ್ಷಕಿ ಆದಾಗ ಎಲ್ಲ ಮಕ್ಕಳು ನನ್ನ ಸುತ್ತಲೇ ಇರುತ್ತಿದ್ದರು. ಅವರಿಗೆ ಯಾವುದಾದರೂ ಒಂದು ಪಾಠ ಅರ್ಥ ಆಗಲಿಲ್ಲ ಅಂದರೆ ಅವರು ನನ್ನ ಹತ್ತಿರ ಬೇಗ ಬಂದು ಕೇಳುತ್ತಿದ್ದರು. ಹಾಗೂ ಮುಖ್ಯ ಶಿಕ್ಷಕಿ ಆದಾಗ ಅವರು ನನ್ನನ್ನು ನೋಡಿದರೆ ಸ್ವಲ್ಪ ಭಯಪಡುತ್ತಿದ್ದರು ಏನೋ ಅನಿಸ್ಬಹುದು. ಆಮೇಲೆ ದಿನಗಳು ಕಳೆದಂತೆ ಎಲ್ಲ ಹೊಂದಿಕೊಂಡು ಹೋದರು. ಈ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರ ಬಗ್ಗೆ ಏನು ಹೇಳ್ತೀರಾ? ಈ ಶಾಲೆಯ ಮಕ್ಕಳು ಉತ್ತಮ ನೈತಿಕ ನೆಲೆಗಟ್ಟಿನಿಂದ ಬೆಳೆದಿದ್ದಾರೆ ಹಾಗೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮತ್ತು ಎಲ್ಲ ಶಿಕ್ಷಕರು ನನ್ನನ್ನು ಸಹಕರಿಸಿದ್ದಾರೆ.
HD ಕೋಟೆ ಮೈಸೂರು. ನಿಮ್ಮ ಶಿಕ್ಷಣ ವೃತ್ತಿ ಆರಂಭವಾಗಿದ್ದು ಮೊದಲು ಈ ಶಾಲೆಯಲ್ಲಿಲ್ಲ? ಇಲ್ಲ, ಇದಕ್ಕಿಂತ ಮುಂಚೆ ಬೇರೆ ಕಡೆ ಶಿಕ್ಷಣ ವೃತ್ತಿಯನ್ನು ನಿರ್ಧರಿಸಿದೆ. ಹಾಗಾದ್ರೆ ಈ ಶಾಲೆಯಲ್ಲಿ ಶಿಕ್ಷಣ ವೃತ್ತಿ ಆರಂಭವಾಗಿ ಎಷ್ಟು ವರ್ಷ ಆಯಿತು? 6 ವರ್ಷ. ನನಗೆ ಈ ಶಾಲೆ ಬಗ್ಗೆ ಮಾತಾಡೋದು ತುಂಬಾನೇ ಹೆಮ್ಮೆ ಆಗುತ್ತೆ. ಮತ್ತೆ ಇಲ್ಲಿ ಮಕ್ಕಳು ಇಲ್ಲಿ ಮಕ್ಕಳ ಬಗ್ಗೆ ನಾನು ಮಾತಾಡುವಾಗಿಲ್ಲ. ನನಗೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿ ಮಕ್ಕಳ ಬಗ್ಗೆ ಮಾತಾಡೋದು. ಕೊನೆಯದಾಗಿ ಏನು ಹೇಳ್ತೀರಾ ಈ ಶಾಲೆ ಬಗ್ಗೆ? ಈ ಶಾಲೆನ ಪದಗಳಲ್ಲಿ ವರ್ಣಿಸಕ್ಕಾಗಲ್ಲ. ಮಾಹಿತಿ ಕೊಟ್ಟ ಧನ್ಯವಾದಗಳು ಸಿಸ್ಟರ್. ನೋಡಿದ್ರಲ್ಲ ನಮ್ಮ ಸಿಸ್ಟರ್ಸ್ ಕೊಟ್ಟ ಮಾಹಿತಿಯನ್ನು. ನೀವು ಸದ್ಗುಣಗಳ ಸದ್ಭಾವಗಳ ಪರಿಶ್ರಮದ ಗಡಿ. ನಾವು ನಿಮ್ಮ ಅನಂತ ಸೇವೆಗೆ ಸದಾ ಚಿರಋಣಿ ಎಂದು ಹೇಳುತ್ತಾ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಎಂದು ಶಿರವಾಗಿ ಕರವ ಜೋಡಿಸಿ ನಿಮ್ಮ ಆಶೀರ್ವಾದವನ್ನು ಬೇಡುವ ನಿಮ್ಮ ಪ್ರೀತಿಯ ವಿದ್ಯಾರ್ಥಿನಿಯರು. What a wonderful performance! Thank you to our friends for bringing those cheerless moments to life with such enthusiasm and creativity. ದಯೆ ಕರುಣೆ ತುಂಬಿದ ಮನ ನಿಮ್ಮನ್ನು ಗುರುವಾಗಿ ಪಡೆದಿದ್ದಕ್ಕೆ ಬದುಕು ಪಾವನ. ಮಾನವನ ಸೃಷ್ಟಿಸುವುದು ದೇವರ ಧರ್ಮ, ಮಾನವನನ್ನು ಉತ್ತಮವಾಗಿ ಪರಿವರ್ತಿಸುವುದು ಗುರುವಿನ ಧರ್ಮ. ಶ್ರೇಷ್ಠ ಗುರುವನ್ನ ಸತ್ಕರಿಸಿ ಪುರಸ್ಕರಿಸುವುದು ಶಿಷ್ಯರ ಧರ್ಮ ಎಂದು ಹೇಳುತ್ತಾ ತಾವುಗಳು ವೇದಿಕೆಗೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಎಲ್ಲರ ಪರವಾಗಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ. Sunshine, our only sunshine, you made us happy when skies are gray. You never know, sister, how much we love you. Please don't take our sunshine away. You are our sunshine, our only sunshine. You made us happy when skies are gray. You never know, sister, how much we miss you. Please don't take our sunshine away. No person was ever honored for what she received. Honor has been the reward for what she gave, says Calvin. This is what the Lord Almighty says, return to me, declares the Lord Almighty, and I will return to you. It is a honor for us to have Sister Felsie as our headmistress. We are humbled to invite her to come forward and occupy the seat to grace for this occasion. Sister Felsie, to the late Mr. Elias Pinto and Cecilia D'Souza. She is the youngest daughter of the family. Her 2 sisters and herself dedicated their life to the service of God. She entered into religious life by joining the congregation of Sisters of Charity. Sister is qualified with MSc Mathematics and Bachelor of Education. She chose noble profession as a teacher at St. Philomena High School for 10 years and headmistress for 7 years from the year 2016. Goodbyes are bittersweet, for in the sorrow of parting lies the joy of sweet memories. Goodbyes are only temporary separations that make our reunion even more sweet. Goodbyes are not easy, but they are a reminder of the beautiful moments we have shared. As we gather here today to celebrate your next chapter, we are filled with both joy and touch of sadness. Joy for the journey ahead of you, and sadness because we will miss your presence in our daily lives. After many years of serving as the headmistress of this wonderful institution, the time has come for us to say goodbye. You have been a pillar of strength, kindness, and compassion to our fellow family and also for others. Your unwavering faith and dedication have inspired us all, and your wisdom guided us through both challenging and happy times. Your commitment in nurturing our students and guiding them in their educational and spiritual journeys has been truly inspiring. You have been the backbone of this institution, and I am honored to
worked alongside with such a talented and admirable headmistress. Sister, you have been the heart and soul of this school. Your enthusiasm, curiosity, your potential have brought life and joy to our campus. It's hard to put into words how much you mean to us. You have been a confidant, a mentor, and a great counselor. Your selfless service and genuine care have touched our hearts deeply. You have taught us the true meaning of love and sacrifice, importance of time, living out your faith in ways that have left an incredible mark on our lives. Sister, thank you for being an encourager, a motivator, a listener and a guide, kind and gentle force. You are a multitasking inspiration, full of creative ideas, a juggler of many roles, an icon through and through, a go-getter, a good setter, our what, our why, our where, our who. You are an excellent planner, organizer, and a deliverer, pulling us together in all around amazing human who changes our lives forever. You embark on this new journey, please know that our prayers and best wishes go with you. We are confident that wherever you go, you will continue to spread light of love and hope. Your new school is blessed to have you, just as you have been here. This school will always hold a special place in our heart. It has been a joy to work with someone so passionate, calm, and professional, all at the same time. Your smile, your sense of humor, your loving presence will be missed in our school. We will be missing that ever youthful, cheerful, ever charming, who greets us every morning. We will be feeling that void. We will miss you dearly, but we find comfort knowing that you will always be a part of our lives, no matter the distance. Thank you for everything you have done for us and for countless students that you have touched with your grace and kindness. Sister, I just want to say thank you for being a tireless teacher, a headmistress for being trustworthy and helpful. You always listened, you always offered support and encouragement. Sister, your name is very active. F, fabulous in nature. A, excellent administrator. L, leadership is inborn in you. C, committed to your work by youth and all. Sister, may God bless you abundantly in this new chapter and may you continue to be a beacon of love and peace. Now, I request our superior, Sister Jacinta D'Souza, to felicitate Sister Felsi with the shawl, Miss Flavy with a garland, Sir Chinappa with a memento, and a school SPL Shalini with a sapling. But being an inspirational is an honor. Thank you, sister, for your countless service to our institution. With all our love and gratitude, fellow family. Thank you, sister. Thank you, Miss Marina. I request the presence of teacher Miss Daphne to extend our felicitation to Sister Kanika. We have the God's precious gift as Sister Kanika, who is restless in her work, boundless in her achievements, and speechless in her commitment. I kindly request Sister Kanika to come forward and occupy the seat of honor. Sister Kanika was born on May 30th at H.D. Kote. She is the eldest daughter of Mr. William Moses and Mrs. Elizabeth Rani. She entered into religious life by joining the Congregation of Sisters of Charity in the year 1994. She has chosen the noble profession as teacher. She has 17 years of teaching experience and at St.
St. Philomena Girls High School, she has the experience of 6.5 years. Dear sister, you are the sensitive human being. The world did not see things the way you see, the way you feel the things deeply. You have that superpower, the power to raise above the darkness and help others to do the same. A teacher plants the seeds of knowledge, sprinkles them with love, and patiently nurture their growth to produce tomorrow dreams. You were such an amazing teacher who planted the love and to inculcate moral values in blooming buds of St. Philomena. You were bold enough to use your voice. Sister, we shall miss you. We shall miss your kind and gentle ways. We shall the most difficult student. Your nobility and integrity have left an undying impression in our minds. Dear Sister Kanika, as you transit to a new chapter in your journey, we want to extend our deepest gratitude for your unwavering dedication and service at St. Philomena Institution. Your guidance, compassion, and commitment have left an indelible mark on our hearts and on the school community. Thank you for being a beacon of faith and love. You will be greatly missed out, and we wish you all the best in your future endeavors. On this occasion, we present you a small token of our affection and love. We hope that it will always remind you of us. Give us your blessings and be assured that you will always have our love. It is important to be a person of honor than be a person with wealth. Now, I request our respected Joint Secretary, Sister Jacinta D'Souza, to honor Sister Kanika with shawl, Teacher Lolakshi with garland, Sir James with memento, and SPL Danyashri with sapling. I request our administrators also to come forward. Thank you, sister. Thank you, Miss Daphne. Sister, I request you to take the place and enjoy the program. We are to present a vibrant and energetic dance performance. Let's give a warm round of applause to our dancers. शिक्षक शिक्षक जीवन है, संबल है, शक्ति है। शिक्षक सृष्टि में निर्माण की अभिव्यक्ति है। शिक्षक उंगली पकड़ बच्चे का सहारा है। शिक्षक डूबती हुई कश्ती का किनारा है। शिक्षक तपते मौसम में बारिश के समान है। शिक्षक छोटे से परिंदे का बड़ा आसमान है। शिक्षक अप्रदर्शित अनंत प्यार है। शिक्षक करुणा, दया और अपनत्व का भंडार है। मुझको घर में ना
ನೃತ್ಯವನ್ನು ಮಾಡಿದ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಸಕ್ರಿಯವಾಗಿ ಭಾಗಿಯಾಗಿ ಅಪಾರ ಶಿಷ್ಯಕೋಟಿ ಮತ್ತು ಶಿಕ್ಷಕರ ಪ್ರೀತಿ ಪಾತ್ರರಾದ ಗುರುಗಳಿಗೆ ಅಭಿನಂದನಾ ಗೀತೆ. ಜೇನು ಮಧುರವಾದಕ್ಕಿಂತಲೂ ಸಕ್ಕರೆ, ಅವೆಲ್ಲಕ್ಕಿಂತಲೂ ಜ್ಞಾನಿಗಳ ಮಾತು, ಅವರ ಅನುಭವ, ಮಧುರ ನುಡಿಗಳು ಎಲ್ಲವನ್ನೂ ಒಳಗೊಂಡಿರುವ ಗೀತೆಯೇ ಅಭಿನಂದನಾ ಗೀತೆ. Now that you are moving on,
is a powerful catalyst for happiness. It is a spark that lights a fire of joy in our soul. Our memories of ex-study will last of lifetime. We will take the best, forget the rest, and someday we'll find that they had the best of time. ಈ ಸುಂದರ ಯಶಸ್ವಿ ಪಯಣದ ತುಣುಕನ್ನು ಪಿಪಿಟಿಯ ಮೂಲಕ ಅನಾವರಣಗೊಳಿಸುತ್ತಿದ್ದಾರೆ ಶ್ರೀಯುತ ಯಶಸ್ ಮತ್ತು ಜೇಮ್ಸ್ ಅವರು. Heartfelt gratitude towards our respected headmistress for your guidance, support, encouragement, and for being such an amazing mentor. You are not only our headmistress but also our math teacher. Thank you for sparing us your precious time. I also extend my heartfelt gratitude towards our resource person of social science, Sister Kanika. You were an amazing teacher who taught us life lessons along with the bookish knowledge. May God shower His blessing on both of you in abundance. Thank you. Hi everyone, myself Janice Costa. I am an alumni of St. Philomena's Girls High School, Hassan. As a bid farewell to our two wonderful teachers, Sister Felsi and Sister Kanika, who have impacted on our life. Sister Felsi was our esteemed headmistress who taught us trigonometry. Her strictness and punctuality have instilled in me qualities even today. I will be forever grateful for your moral support and guidance, sister. Thank you so much. Sister Kanika was a 10th grade class teacher. Thank you so much, sister, for your impeccable command in English and your immense support towards us for all the functions which were held in school. Thank you so much, sister. We will dearly miss these two exceptional teachers and cherish the memories which they have showered on us. As you both are getting transferred, I wish you a wonderful life ahead. And thank you for all your support, sister, throughout all our 3 years. From besides all our alumni, heartfelt thank you, sister. Hello, I am Anama Friend, the ex-student of 2021 batch and the ex-student of our headmistress, Sister Felsi and Sister Kanika. Words don't come easy to me when it comes to thank teachers like you. Sister Felsi, you were our headmistress and a great teacher too. You have always been a role model for me and hundreds of students like me. You have not only taught us the academics but also the moral values to lead a life. You have been a great guider for me as far. Thank you, sister, for always being my supporter. Sister Kanika, you were my social science teacher. I am very thankful to have a teacher like you who has helped us in learning and making it so much fun. My English pronunciation has improved a lot when you started correcting it. Thank you, sister. I will really miss you, Sister Felsi, and you too, Sister Kanika. Hi, sister. ಶಿರವಾಗಿ ನಾನು ನಿಮಗೆ ನಮಿಸುವೆ. ನಿಮ್ಮ ಶಿಸ್ತಿನ ಸಾರೋಟಿನಲ್ಲಿ ನಾ ಬರುವೆ. ಆ ಸಾರಟಿಗೆ ಸಾರಥಿಯಾಗಿ ನೀವಿರುವಿರಿ. ಸಂತ ಫಿಲೋಮಿನಿ ಅಂಗಳದಿ ನಿಮ್ಮ ನುಡಿಗಳೇ ಮಕ್ಕಳಿಗೆ ಗುರಿಗಳು, ನಿಮ್ಮ ನಡತೆಯೇ ಮಕ್ಕಳಿಗೆ ಸ್ಫೂರ್ತಿಯು. ಶಿಕ್ಷಣ ಯೋಗಿ ಶಿಸ್ತಿನ ಸಿಪಾಯಿಯಾಗಿ ನೀವೇ ನನಗೆ ನೀಡಿದ ಮಾತುಗಳೆಲ್ಲ ನನ್ನ ಜೀವನಕ್ಕೆ ಹಸಿರು. ನೀವೆಂದರೆ ನನಗೆ ವಿಶ್ವಾಸ, ಸ್ವಧೈರ್ಯವು, ಸ್ಥೈರ್ಯವು. ನೀವು ನೀಡಿದ ಜ್ಞಾನ, ತೋರಿಸಿದ ಪ್ರೀತಿ ಯಾವಾಗಲೂ ನನ್ನನ್ನು ಸರಿಯಾದ ಮಾರ್ಗಕ್ಕೆ ಕರೆದೊಯ್ಯುತ್ತದೆ. ನನಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ, ಜೀವನ ಪಾಠವನ್ನು ಕಲಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಚುರುಕು ನಡಿಗೆಯ, ನೇರ ನುಡಿಯ, ಮಗುವಿನ ಮನಸ್ಸಿನೊಂದಿಗೆ ತಾಯಿ ಪ್ರೀತಿಯನ್ನು ನೀಡಿ ಪಾಠವನ್ನು ಕಲಿಸಿ ಜೀವನ ಮೌಲ್ಯವನ್ನು ತಿಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. Sister Felsi is not a destiny. F for fabulous, E for energy with, L for love, C for created by God, and third, Y for you, my dear sister.
Once again, thank you, sister. To conclude the memorable event, I would like to invite Sandhya to deliver the vote of thanks. ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಸರ್ವರನ್ನು ವಂದಿಸಲು ನಾನು ಇಲ್ಲಿ ನಿಂತಿದ್ದೇನೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರಾದ ನಮ್ಮೆಲ್ಲರ ನೆಚ್ಚಿನ ವಂದನೀಯ ಸಿಸ್ಟರ್ ಫೆಲ್ಸಿ ಅವರಿಗೆ ನನ್ನ ಮನದಾಳದ ವಂದನೆಗಳನ್ನು ಎಲ್ಲರ ಪರವಾಗಿ ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ ಸಹಶಿಕ್ಷಕಿಯವರಾದ ಸಿಸ್ಟರ್ ಕಾಣಿಕಾರ್ ಅವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರಿಗೆ ನನ್ನ ಗೌರವಾನ್ವಿತ ನಮನಗಳು ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಗೆಳತಿ ಸಂಧ್ಯಾಳಿಗೆ ಧನ್ಯವಾದ. As we draw this farewell ceremony to a close, let us all take a moment to reflect on the incredible journey we have had with Sister Felsi and Sister Kanika and the enduring legacy they leave behind. On behalf of everyone here, we wish you all the best in your future to Sister Felsi and Sister Kanika. This farewell marks the end of a beautiful chapter and the beginning of a new journey filled with opportunities and success. ಬದುಕು ಇರುವುದು ಸವೆಯಲು ಅಲ್ಲ, ಬದುಕು ಇರುವುದು ಸಾಧಿಸಲು, ರೋಧಿಸಲು ಅಲ್ಲ, ಬದುಕು ಇರುವುದು ಸಂತಸ ಪಡಲು, ಸಂಕಟ ಪಡೆಯಲು ಅಲ್ಲ, ಬದುಕು ಇರುವುದು ಬಾಳುವುದಕ್ಕೆ, ಬಳಲುವುದಕ್ಕಲ್ಲ. ಆದ್ದರಿಂದ ನಮ್ಮ ಬದುಕು ಒಂದು ಸಂಭ್ರಮವಾಗಿರಬೇಕೇ ಹೊರತು ಸಂಗ್ರಾಮವಾಗಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸೋಣ. Thank you all for joining us today. Have a wonderful day ahead.